ಕ್ರಿಸ್ತನಿಗೋಸ್ಕರವಾಗಿ ಇದು ಮುರಿಯುವುದಕ್ಕೂ ಕೂಡ ನಾವು ಸಿದ್ಧರಾಗಿರಬೇಕು. ವೇಸ್ಟ್ ಇದು, ಶರೀರ ಮಣ್ಣಾಗಿ ಹೋಗ್ತದೆ. ಇದಕ್ಕೆ ಯಾಕೆ ನೀವು ಅಷ್ಟು ಸುಖ ಕೊಡ್ತೀರಿ? ಸುಖ ಕೊಡಬೇಡ್ರಿ, ಇದನ್ನ ಮುರೀರಿ, ದೇವರಿಗೋಸ್ಕರ ಮುರೀರಿ. ಆಗ ದೇವರು ಒಪ್ಪುತ್ತಾನ್ರಿ. ವಾಕ್ಯ ಹೇಳ್ತದೆ, ಬಲ ನಂಬಿಗಸ್ತನಾದ ಹಾಡು. ಆಮೆನ್. ಅವಾಗ ದೇವರು ಬೆನ್ತಟ್ಟಿ ಹೇಳ್ತಾನೆ, ನನ್ನ ಮಗಳು ಪ್ರಿಯ ಬಂಗಾರ ಎಂಬುದಾಗಿ ದೇವರು ಹೇಳ್ತಾನೆ. ಆಮೆನ್. ಯಾವಾಗ ಕ್ರಿಸ್ತನಿಗೋಸ್ಕರ ತ್ಯಾಗ ಮಾಡಿದಾಗ, ಶರೀರದ ಆಸೆಗಳು ತ್ಯಾಗ ಮಾಡಿದಾಗ, ಕಣ್ಣಿನ ಆಸೆಗಳು ತ್ಯಾಗ ಮಾಡಿದಾಗ, ಇವತ್ತು ಯೋಸೇಫನ ಪೋಟಿಫರನ ಹೆಂಡತಿ ವಿಷಯದಲ್ಲಿ ಯಾವ ರೀತಿಯಾಗಿ ತ್ಯಾಗ ಮಾಡಿದ ಅಂತ ಅವಕಾಶಗಳು ಬಂದರೂ ಕೂಡ ನಾವು ತ್ಯಾಗ ಮಾಡೋದಕ್ಕೆ ಸಿದ್ಧರಾಗಿರ್ಬೇಕು. ನಾನು ಯಾಕಿದನ್ನು ಹೇಳ್ತೇನೆ ಅಂದ್ರೆ, ನಾಚಿಕೆ ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ಬಿಡಬೇಕು. ವಾಕ್ಯ ಇದೆ ಇದು. ಮೇ ಬಿ ದ ವರ್ಡ್ ಆಫ್ ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ದೇವರ ವಾಕ್ಯ ನಿಮಗೆ ಮಾತಾಡ್ತಿರ್ಬೋದು, ನಿಮ್ಮನ್ನು ಸರಿಪಡಿಸ್ತಿರ್ಬೋದು. ಗುಪ್ತವಾಗಿ ಏನಾದರೂ ಯಾರಿಗೆ ಗೊತ್ತಿರ್ಲಾರ್ದಂಗೆ ಏನಾದರೂ ಮಾಡ್ತಿದ್ರೆ, ಒಂದು ವೇಳೆ ದೇವರಾತ್ಮ ನಿಮ್ಮೆಲ್ಲರಿಗೆ ಮಾತಾಡ್ತಿರ್ಬೋದು. ಇವತ್ತೇ ಅದಕ್ಕೆ ಕಡಿವಾಣ ಹಾಕ್ರಿ ಯೇಸುವಿನ ನಾಮದಲ್ಲಿ. ಟೇಕ್ ಅ ಡಿಸಿಷನ್. ತೀರ್ಮಾನ ತೆಗೆದುಕೊಳ್ಳೋಣ. ಸ್ವಾಮಿ, ಒಬ್ಬ ಬೀಯಿಂಗ್ ಎ ಫಾದರ್, ನಾನು ತಂದೆಯಾಗಿ ನನ್ನ ಮಕ್ಕಳು ಏನಾದರೂ ಒಂದು ಸಣ್ಣ ತಪ್ಪು ಮಾಡಿದಾಗ, ಉದಾಹರಣೆ ಶಾಲೆಯಲ್ಲಿ ಏನಾದರೂ ಕಂಪ್ಲೇಂಟ್ ಬಂದಾಗ, ತಂದೆಯಾಗಿರುವಂತವನು ನಾನು ಏನಾಗ್ತದೆ ಅಂದ್ರೆ ನೋವು ಪಡ್ತೀನಿ. ಐ ಫೀಲ್ ಶೇಮ್, ನಾಚಿಕೆ ಆಗ್ತದೆ. ಏನಪ್ಪ, ನನ್ನ ಮಕ್ಕಳು ಇಂಥ ಒಂದು ಕಾರ್ಯ ಮಾಡಿದಾರಲ್ಲ ಅಂತೇಳಿ. ಆದರೆ ಬೆಳಕಾಗಿರುವಂತ ತಂದೆಯಾಗಿರುವಂತ ದೇವರನ್ನು ನಾವು ಅಂಗೀಕರಿಸಿಕೊಂಡು ತಿಳಿದು ತಿಳಿದು ತಪ್ಪು ಮಾಡುವಾಗ, ಪಾಪ ಮಾಡುವಾಗ, ಗುಪ್ತ ಕಾರ್ಯಗಳನ್ನು ಮಾಡುವಾಗ ಯೇಸು ಎಷ್ಟು ನೋಯಿಸಿಕೊಳ್ಳುತ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಎಷ್ಟು ಪವಿತ್ರಾತ್ಮನನ್ನು ನಾವು ನೋವುಪಡಿಸ್ತಾ ಇದ್ದೀವಿ. ಪ್ಲೀಸ್, ವೆರಿ ಸೀರಿಯಸ್ ಐ ಆಮ್ ಟಾಕಿಂಗ್. ಗಂಭೀರವಾಗಿ ಮಾತಾಡ್ತದೆ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ವಾಟ್ ಈಸ್ ದ ಹಿಡನ್ ಥಿಂಗ್ಸ್ ಇನ್ ಯುವರ್ ಲೈಫ್? ದಯವಿಟ್ಟು ಅದು ಫೋನ್ ಆಗಿರ್ಬೋದು, ಒಂದು ವೇಳೆ ಅಶ್ಲೀಲ ಚಿತ್ರಗಳಾಗಿರ್ಬೋದು, ಒಂದು ವೇಳೆ ಬೇರೆ ಬೇರೆ ಏನಾದರೂ ದೃಶ್ಯಗಳಾಗಿರ್ಬೋದು. ದೇವರು ಇವತ್ತು ನಮಗೆ ಮಾತನಾಡಿ ಎಚ್ಚರಿಸ್ತಾನೆ. ಅದನ್ನು ಬಿಟ್ಟು ಬಿಡುವಂತವರಾಗಿರೋಣ ಪ್ರೀತಿಯ ದೇವಜನರೇ. ದೇವರಾತ್ಮ ನಮಗೆ ಮಾತನಾಡುತ್ತಾನೆ ಪ್ರಿಯ. ಎರಡನೇದಾಗಿ, ಒಂದು ವೇಳೆ ಅದನ್ನು ಬಿಟ್ಟು ಬಿಡದೆ ಹೋದರೆ ದೇವರ ವಾಕ್ಯವನ್ನು ಕೆಡಿಸ್ತದಂತೆ ಪ್ರಿಯರ. ಗುಪ್ತ ಕಾರ್ಯ ಏನ್ ಮಾಡ್ತದಂತೆ? ದೇವರ ವಾಕ್ಯ ಕೆಡಿಸ್ತದೆ, ನಮ್ಮನ್ನು ಬೇರ್ಪಡಿಸ್ತದೆ. ನೋಡ್ರಿ, ಲಿಂಕ್ ಹೆಂಗ್ ಕೊಟ್ಟಿದ್ದಾನೆ, ವಾಕ್ಯ ಆಧಾರ ಇದೆ. ಮೂರನೇದಾಗಿ, ಒಂದು ವೇಳೆ ನೀವು ಬಿಟ್ಟು ಬಿಟ್ಟಾಗ ದೇವರ ವಾಕ್ಯ ನಿಮ್ಮನ್ನು ಏನ್ ಮಾಡುವುದಿಲ್ಲ, ಕೆಡಿಸುವುದಿಲ್ಲ, ಅದು ಬಲವನ್ನು ಕೊಡುತ್ತದೆ. ಮೂರನೇದಾಗಿ ನೋಡ್ತೇವೆ, ಸತ್ಯವನ್ನು ಹಿಡಿದುಕೊಂಡು ಸಜ್ಜನರಾಗಿ ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಾವು ನಡಿಬೇಕಂತಾರೆ. ನಾವು ವಾಟ್ ಈಸ್ ದ ಸತ್ಯ? ವರ್ಡ್ ಆಫ್ ಗಾಡ್ ಇಸ್ ಟ್ರೂ. ಸತ್ಯ ಯೇಸು ಆಗಿದ್ದಾನೆ.